ಚಿನ್ನಾಬೆಳ್ಳಿ ಮೇಲೆ ಮೋದಿ ಸರ್ಕಾರದ ಸರ್ಜಿಕಲ್ ಸ್ಟ್ರೈಕ್ ನಡೀತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದಂತಹ ಒಂದು ಮಾತು ಇದೀಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಯಿತು. ಚಿನ್ನಾಬೆಳ್ಳಿ ಮೇಲೆ ಮೋದಿ ಸರ್ಜಿಕಲ್ ಸ್ಟ್ರೈಕ್. ಚಿನ್ನಾಬೆಳ್ಳಿ ಆಮದು ಸುಂಕ ಡಬಲ್ ಮಾಡಿದ ಕೇಂದ್ರ. ನರೇಂದ್ರ ಮೋದಿ ಸರ್ಕಾರದಿಂದ ಅತಿ ದೊಡ್ಡ ನಿರ್ಣಯ. ತಕ್ಷಣದಿಂದ ಜಾರಿಗೆ ಬರುವಂತೆ ಚಿನ್ನಾಬೆಳ್ಳಿ ದರ ಏರಿಕೆ. ಚಿನ್ನಾಬೆಳ್ಳಿ ಮೇಲೆ ಆಮದು ಸದ್ಯ 5% ಇದೆ. ಇಂದು ಮಧ್ಯರಾತ್ರಿಯಿಂದ ಆಮದು ಸುಂಕ 15%ಗೆ ಹೆಚ್ಚಳ. ಚಿನ್ನಾಬೆಳ್ಳಿ ಮುಂದೆ ಇನ್ನಷ್ಟು ದುಬಾರಿ ಆಗೋದು ಫಿಕ್ಸ್ ಆಗಿದೆ. ಇತ್ತೀಚೆಗೆ ಚಿನ್ನ ಖರೀದಿ ಬೇಡ ಎಂದಿದ್ದ ಪ್ರಧಾನಿ ಮೋದಿ ಈಗ ಚಿನ್ನಾಬೆಳ್ಳಿ ಮೇಲೆ ಮೋದಿ ಸರ್ಕಾರದ ಸರ್ಜಿಕಲ್ ಸ್ಟ್ರೈಕ್. ಚಿನ್ನಾಬೆಳ್ಳಿ ಮೇಲೆ ಮೋದಿ ಸರ್ಕಾರದ ಸರ್ಜಿಕಲ್ ಸ್ಟ್ರೈಕ್. ಚಿನ್ನಾಬೆಳ್ಳಿ ಆಮದು ಸುಂಕ ಡಬಲ್ ಆಗಿದೆ. 15% ಆಮದು ಸುಂಕ. ಈ ಹಿಂದೆ 5% ಇದ್ದಂಥದ್ದು ಇದೀಗ 15%. ತಕ್ಷಣದಿಂದ ಜಾರಿಗೆ ಬರುವಂತೆ ಚಿನ್ನಾಬೆಳ್ಳಿ ದರ ಏರಿಕೆ. ನೋಡಿ, ಪ್ರಧಾನಿ ನರೇಂದ್ರ ಮೋದಿ ಅವರು ಜನತೆಗೆ ಮನವಿಯನ್ನ ಮಾಡಿಕೊಂಡಿದ್ರು. ಒಂದಿಷ್ಟು ಪೆಟ್ರೋಲ್ ಡೀಸೆಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಚಿನ್ನ ಬೆಳ್ಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಚಿನ್ನವನ್ನ ಸದ್ಯಕ್ಕೆ ಖರೀದಿಸಬೇಡಿ ಅನ್ನುವಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಇದರಿಂದ ಸಾಕಷ್ಟು ಪರ ವಿರೋಧಗಳು ಕೇಳಿ ಬಂದಿತ್ತು. ಅದರಂತೆ ಇದೀಗ ಚಿನ್ನ ಬೆಳ್ಳಿಯ ಆಮದು ಸುಂಕವನ್ನ 15%ಗೆ ಏರಿಕೆ ಆಗಿದೆ. ಇದರಿಂದ ಚಿನ್ನ ಬೆಳ್ಳಿ ಮತ್ತಷ್ಟು ಏರಿಕೆ ಆಗುವಂತಹ ಸಾಧ್ಯತೆ. ಅಲ್ಲ, ಇದು ಒಂಥರ ನೋಡಿ, ಅವರೇ ಹೇಳಿರುವಂಥದ್ದು ಚಿನ್ನ ಬೆಳ್ಳಿ ರೇಟ್ ಹೆಚ್ಚಾಗುವಂಥದ್ದಿದೆ, ಸದ್ಯಕ್ಕೆ ಯಾರು ಖರೀದಿ ಮಾಡಬೇಡಿ ಅಂತ. ಬಟ್ ಇಲ್ಲಿ ಆಮದು ಸುಂಕವನ್ನ 15% ಏರಿಕೆ ಮಾಡಿರುವಂಥದ್ದು ಅಂದ್ರೆ ಯಾವ ರೀತಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಪ್ಲಾನಿಂಗ್ ಅನ್ನ ರೂಪಿಸ್ಕೊಂಡಿದ್ದಾರೆ ಅಂತ ಇಲ್ಲಿ ಅರ್ಥ ಆಗ್ತಾ ಇಲ್ಲ. ಒಂದನ್ನ ನಾವು ಗಮನಿಸಿ ನೋಡಿದಾಗ, ಯಾಕಂದ್ರೆ ಇವರ ಒಂದು ಹೇಳಿಕೆಯಿಂದ ಸಾಕಷ್ಟು ಏನು ಇನ್ವೆಸ್ಟ್ಮೆಂಟ್ ಮಾಡಿದಂಥವ್ರು, ಹೂಡಿಕೆಯನ್ನ ಮಾಡಿದಂಥವ್ರು, ಷೇರ್ಪೇಟೆಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಂಥವ್ರಿಗೆ ಸಾಕಷ್ಟು ತೊಂದರೆ ಆಗಿತ್ತು. ಯಾಕಂದ್ರೆ ಜನ ಈಗ ಏನು ಚಿನ್ನ ಬೆಳ್ಳಿ ಇದೆಯಲ್ಲ, ಇದು ಮುಂದಿನ ದಿನಗಳಲ್ಲಿ ಕಡಿಮೆ ಆಗ್ಬೋದು ದರ ಅನ್ನುವಂಥ ಒಂದು ಮೈಂಡ್ಸೆಟ್ ಅನ್ನ ಇಟ್ಕೊಂಡು ಕೂತಿದ್ರು. ಸದ್ಯಕ್ಕೆ ಖರೀದಿ ಮಾಡಬೇಡಿ ಅಂತ ನಮ್ಮ ಪ್ರಧಾನಿಯವರೇ ಹೇಳಿದ್ದಾರೆ. ಅಷ್ಟು ಇನ್ಫಾರ್ಮೇಶನ್ ಇಲ್ಲದೆ, ಜಾಗತಿಕವಾಗಿ ಅಷ್ಟೊಂದು ಮಾಹಿತಿಯನ್ನ ಕಲೆ ಹಾಕದೆ ಒಬ್ಬ ಪ್ರಧಾನಿ ಈ ಸ್ಟೇಟ್ಮೆಂಟ್ ಅನ್ನ ಕೊಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಅಂತ ಅಂದ್ರೆ ಅದ್ರ ಹಿಂದೆ ಏನೋ ಒಂದು ಕಾರಣ ಇರಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನ ಸಾಕಷ್ಟು ಯೋಚನೆ ಮಾಡ್ತಾ ಇದ್ರು. ಸದ್ಯಕ್ಕೆ ಖರೀದಿ ಮಾಡೋದು ಬೇಡಪ್ಪ ಅನ್ನುವಂಥ ಒಂದು ಮೈಂಡ್ಸೆಟ್ ಅಲ್ಲಿ ಇದ್ರು. ಅವಶ್ಯಕತೆ ಇದ್ರೆ ಮಾತ್ರ, ಅವಶ್ಯಕತೆ ಇಲ್ಲ ಅಂತ ಅಂದ್ರೆ ಸುಮ್ಮನೆ ಖರೀದಿ ಮಾಡೋಕ್ಕೆ ಹೋಗಬೇಡಿ ಅನ್ನುವಂಥ ಒಂದು ಮಾತನ್ನ ನರೇಂದ್ರ ಮೋದಿ ಅವರು ಹೇಳಿದ್ರು. ಬಟ್ ಇದೀಗ 15% ಸುಂಕ ಹೆಚ್ಚಾಗಿರುವಂಥದ್ದು ಸಾಕಷ್ಟು ಮತ್ತೊಂದು ರೀತಿಯಲ್ಲಿ ಅನುಮಾನಗಳನ್ನ ವ್ಯಕ್ತಪಡಿಸ್ತಾ ಇದೆ. ಒಂದು ಕಡೆ ಇವರೇ ಖರೀದಿ ಮಾಡಬೇಡಿ ಅಂತ ಹೇಳ್ತಾರೆ, ಮತ್ತೊಂದು ಕಡೆ ಸುಂಕದನ್ನ ಹೆಚ್ಚಿಗೆ ಮಾಡ್ತಾರೆ ಅಂತ ಅಂದ್ರೆ ಆಮದಾಗುವ ಚಿನ್ನದ ಮೇಲೆ 15% ತೆರಿಗೆ ವಿಧಿಸಿದ ಕೇಂದ್ರ. ಚಿನ್ನದ ಮೌಲ್ಯದ ಮೇಲೆ 3% GST ಇದೆ. ಇದೇ ಕಾರಣಕ್ಕೆ ಚಿನ್ನದ ದರ ಮತ್ತಷ್ಟು ಏರಿಕೆಯಾಗೋದು ಫಿಕ್ಸ್. ಆಮದು ಸುಂಕ ಹೆಚ್ಚಾಗಿದ್ದಕ್ಕೆ ಚಿನ್ನ ಬೆಳ್ಳಿ ಬೆಲೆಗಳು ದುಬಾರಿ. ಇನ್ನು ಮುಂದೆ ಹಬ್ಬ ಹಾಗೂ ಮದುವೆ ಸೀಸನ್ಗಳಲ್ಲಿ ಆಭರಣ ಖರೀದಿ ಕಷ್ಟ. ಗ್ರಾಹಕರಿಗೆ ಮೇಕಿಂಗ್ ಚಾರ್ಜ್ ಹೊಡೆತ ಬೀಳೋದು ಫಿಕ್ಸ್. ಇಲ್ಲಿ GST ಜೊತೆಗೆ ಹೆಚ್ಚುವರಿ ಸುಂಕದ ಹೊರೆಯೂ ಬೀಳುತ್ತೆ. ನೋಡಿ, ಮದುವೆ ಶುಭ ಸಮಾರಂಭಗಳಲ್ಲಿ ಚಿನ್ನ ಖರೀದಿ ಮಾಡಬೇಕು ಅಂತ ಅಂದಾಗ ಅಲ್ಲೂ ಕೂಡ ಕಷ್ಟ. 3% GST ಇದೆ ಚಿನ್ನದ ಮೌಲ್ಯದ ಮೇಲೆ. ಇದೇ ಕಾರಣಕ್ಕೆ ಚಿನ್ನದ ದರ ಮತ್ತಷ್ಟು ಏರಿಕೆ ಆಗೋದು ಫಿಕ್ಸ್. ಮೇಕಿಂಗ್ ಚಾರ್ಜಸ್ ಅಂತ ಗ್ರಾಹಕರ ಮೇಲೆ ಹೊರೆ ಬೀಳುತ್ತೆ. ಆಪ್ಷನ್ನೇ ಇಲ್ದಿರುವಂತಹ ರೀತಿ. ಇದರಲ್ಲಿ ಯಾವುದೇ ರೀತಿಯಂತ ಬಾರ್ಗಿಂಗ್ ಮಾಡುವಂತ ವಸ್ತು ಅಲ್ಲ ಚಿನ್ನ ಅಂತ ಅಂದಾಗ. ಫಿಕ್ಸ್ ರೇಟು. ಈ ರೀತಿಯ ಇಷ್ಟು ಗ್ರಾಮ್ಗೆ ಎಷ್ಟು ಬೆಲೆ ಇದೆ ಅಂತ ಅಂದ್ರೆ ಅಷ್ಟು ಗ್ರಾಮ್ಗೆ ಅಷ್ಟು ಬೆಲೆ ಕೊಟ್ಟು ನಾವು ತೆಗೆದುಕೊಳ್ಬೇಕು. ಮದುವೆ ಅಂತ ಇರುತ್ತೆ, ಮುಂಜಿ ಅಂತ ಇರುತ್ತೆ, ಶುಭ ಸಮಾರಂಭಗಳಿರ್ತವೆ, ಅದರಲ್ಲಿ ಖರೀದಿ ಮಾಡಲೇಬೇಕಲ್ವಾ, ಆಪ್ಷನ್ ಇರಲ್ಲ. ಬಟ್ ಇಂಥವ್ರಿಗೆ ತುಂಬ ಹೊರೆ ಬೀಳುತ್ತೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೇಟ್ ಆಗುವಂಥದ್ದು, ಬೆಲೆ ಏರಿಕೆ ಹೆಚ್ಚಾಗುವಂಥ ಸಾಧ್ಯತೆ ಹೆಚ್ಚಾಗಿ ಇಲ್ಲಿ ಕಾಣಿಸ್ತಾ ಇದೆ. 15%, 5%ಇಂದ 15% ಸುಂಕ ಏರಿಕೆ ಆಗಿದೆ ಅಂತ ಅಂದ್ರೆ ಅಲ್ಲಿ GST ಸಹಿತ 3%. ಸೊ ಹೀಗಾಗಿ ಇದೆಲ್ಲದರ ಹೊರೆ ಯಾರ ಮೇಲೆ? ಗ್ರಾಹಕರ ಮೇಲೆ. ಇನ್ನು ಬಂಡವಾಳ ಹೂಡಿಕೆ ಮಾಡಿದಂಥವ್ರಿಗೂ ಕೂಡ ಒಂದು ರೀತಿಯಲ್ಲಿ